ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರ ಟಿಕೆಟ್ ಟು ಫೈನಲ್ ಟಾಸ್ಕ್ ಅಂತ ಹೇಳಿ ಏನೇನೋ ಮಾಡ್ತಿದಾರೆ ಬಿಗ್ ಬಾಸ್. ಟಿಕೆಟ್ ಟು ಫೈನಲ್ ಟಾಸ್ಕ್ ಎಲ್ಲಾರು ಆಡ್ಬೇಕು ಅಂತದ್ರಲ್ಲಿ ಗ್ರೂಪ್ ಫಾರ್ಮ್ ಮಾಡ್ಬಿಟ್ಟು ಅದಕ್ಕೊಬ್ರು ಉಸ್ತುವಾರಿ ಮಾಡಿ, ಅದಾದ್ಮೇಲೆ ಗ್ರೂಪ್ ಅಲ್ಲಿ ಟಾಸ್ಕ್ ಯಾರು ಚೆನ್ನಾಗ್ ಆಡ್ತಾರೆ ಅವ್ರನ್ನ ಟಿಕೆಟ್ ಟು ಫೈನಲ್ ಕಳಿಸಿ, ಯಾರು ಚೆನ್ನಾಗ್ ಆಡಲ್ಲ ಅವ್ರನ್ನ ಒಳಗ್ ಕಳ್ಸೋದು, ಈ ರೀತಿ ಎಲ್ಲ ಬಿಗ್ ಬಾಸ್ ಮಾಡ್ತಾ ಇದ್ರೆ ಒಂದೊಂದು ಸತ್ಯ ಒಂದು ಅಪ್ಡೇಟ್ ಸಿಕ್ಕಿದೆ. ಟಿಕೆಟ್ ಟು ಫೈನಲ್ ಟಾಸ್ಕ್ ಯಾರೊಬ್ರು ಸೆಲೆಕ್ಟ್ ಆಗಿದ್ದಾರೆ, ಅವ್ರು ಯಾರು, ಬಟ್ ಟಿಕೆಟ್ ಟು ಫೈನಲ್ ಟಾಸ್ಕ್ ಇಂದ ಒಬ್ರು ಔಟ್ ಆಗಿದ್ದಾರೆ, ಅವ್ರು ಯಾರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ಹೇಳ್ಬೇಕಂದ್ರೆ ಈ ಟಿಕೆಟ್ ಟು ಫೈನಲ್ ಟಾಸ್ಕ್ ಇದೆಯಲ್ಲ ಎಲ್ಲರೂ ಆಡ್ಬೇಕು. ಲಾಸ್ಟ್ ಸೀಸನ್ ಅಲ್ಲಿ ಎಲ್ಲರೂ ಟಾಸ್ಕ್ ಆಡ್ತಿದ್ರು. ಆ ಟಾಸ್ಕ್ ಅಲ್ಲಿ ಯಾರಾದ್ರೂ ವಿನ್ ಆಗ್ತಾರೋ ಅವರು ನೆಕ್ಸ್ಟ್ ಟಾಸ್ಕ್ ಗೆ ಆಡದೆ ಇರೋ ಹಾಗೆ ಅವ್ರನ್ನ ಹಂಗೆ ಕೂರಿಸ್ತಾ ಇದ್ರು. ಅವಾಗ ಪಾಯಿಂಟ್ಸ್ ಕೊಡ್ತಾ ಇದ್ರು, ಯಾರು ಎಷ್ಟು ಪಾಯಿಂಟ್ಸ್ ಪಡೆದಾರೆ ಅಂತ ಹೇಳಿ. ಅತಿ ಹೆಚ್ಚು ಯಾರು ಪಾಯಿಂಟ್ಸ್ ಪಡ್ತಾರೋ ಅವ್ರು ಟಿಕೆಟ್ ಟು ಫೈನಲ್ ಟಾಸ್ಕ್ ಗೆಲ್ತಾ ಇದ್ರು. ಬಟ್ ಈ ಸೀಸನ್ ಯಾವ ರೀತಿ ಮಾಡಿದಾರೆ ಅಂದ್ರೆ, ನಾನು ಮೊದಲೇ ಹೇಳಿದೆ, ಗ್ರೂಪ್ ಫಾರ್ಮ್ ಮಾಡಿದಾನೆ. ತ್ರಿವಿಕ್ರಮ್, ಭವ್ಯ, ನಮ್ಮ ಮೋಕ್ಷತಾ, ನಮ್ಮ ಹನುಮಂತ್ ಹೀರೋನ್ ಟೀಮ್ ಮಾಡಿದಾನೆ. ಗೌತಮಿ, ಮಂಜು, ಧನರಾಜು, ಚೈತ್ರ ಹೀರೋನ್ ಟೀಮ್ ಮಾಡಿದಾನೆ. ಈ ಟೀಮ್ ಅಲ್ಲಿ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಯಾರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ಬೇಕಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅದು ಅವ್ರ ಟೀಮ್ ಅವರೇ ಮಾಡ್ತಾ ಇಲ್ಲ, ಬೇರೆ ಟೀಮ್ ಅವರೇ ಮಾಡ್ತಾರೆ. ತುಂಬಾ ಒಂದು ಕನ್ಕ್ಲೂಷನ್ ಗೆ ಹೇಳಕ್ ಆಗಲ್ಲ. ಯಾಕಂದ್ರೆ ಅವ್ರ ಟೀಮ್ ಅಲ್ಲಿ ಓಟ್ ಹಾಕೊಂಡ್ ಮಾಡಿದಾಗಿನ ಖಂಡಿತ ಅವ್ರು ಕಷ್ಟ ಆಗುತ್ತೆ. ಯಾಕಂದ್ರೆ ಲೋ ಪರ್ಫಾರ್ಮೆನ್ಸ್ ಇರೋ ತೆಗೆದು ಬಿಸಾಕ್ತಾರೆ. ಅಪೋಸಿಟ್ ಟೀಮ್ ಮಾಡೋದಾದ್ರೆ ತುಂಬಾ ಉತ್ತಮ ಅಂತ ಅನ್ಸುತ್ತೆ ನನಗೆ. ಬಟ್ ಈ ಪ್ರೋಮೋ ನೋಡಿದಾಗ ಒಂದು ಅಪ್ಡೇಟ್ ಸಿಕ್ಕಾಗ ಏನಾಗ್ತಿದೆ ಅಂದ್ರೆ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ. ಆಕ್ಚುಲಿ ಟಿಕೆಟ್ ಟು ಫೈನಲ್ ಟಾಸ್ಕ್ ಅಂತ ಹೇಳೋದಕ್ಕಿಂತ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಹೇಳ್ಬೇಕು. ಪ್ರತಿ ವಾರ ಆಗ್ತಿದ್ದು ಅದನ್ನೇ. ಗ್ರೂಪ್ ಫಾರ್ಮ್ ಮಾಡ್ತಿದ್ರು, ಒಂದು ಗ್ರೂಪ್ ಗೆಲ್ತಾ ಇತ್ತು. ಆ ಗ್ರೂಪ್ ಅಲ್ಲಿ 5 ಜನ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ರು, ಅವ್ರೊಂದು ಕ್ಯಾಪ್ಟನ್ ಆಗ್ತಾ ಇದ್ರು. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ, 2 ಗ್ರೂಪ್ ಇಂದಾನು ಕೆಲವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ತಾರೆ, ಇನ್ನು ಕೆಲವರು ಅರ್ಹತೆ ಪಡೆಯಲ್ಲ. ಆ ರೀತಿ ಆಗ್ತಾ ಇದೆ. ಮತ್ತೆ ಟಿಕೆಟ್ ಟು ಫೈನಲ್ ಆಗಿ ಅರ್ಹತೆ ಪಡೆದಿರೋ ವ್ಯಕ್ತಿ ಯಾರಂತ ಹೇಳೋದಾದ್ರೆ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ ಅರ್ಹತೆ ಪಡೆದಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಸಿಕ್ಕಿದೆ. ಇನ್ನು ಅದಾದ್ಮೇಲೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಯಾರ ಆಡೋಕೆ ಅರ್ಹತೆ ಪಡೆದಿಲ್ಲ ಅಂದ್ರೆ, ನಮ್ಮ ಚೈತ್ರ ಅವರು ಅರ್ಹತೆ ಪಡೆದಿಲ್ಲ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ. ಖಂಡಿತವಾಗ್ಲೂ ಇಲ್ಲಿ ನೋಡ್ಬೋದು ನೀವು ಪ್ರೋಮೋದಾಗ ಇಬ್ರು ಕುತ್ಕೊಂಡಿದ್ದಾರೆ. ಒಬ್ರು ಟಿಕೆಟ್ ಟು ಫೈನಲ್ ಟಾಸ್ಕ್ ಅರ್ಹತೆ ಪಡೆದಿದ್ದಾರೆ. ಯಾರು? ನಮ್ಮ ಆಲ್ರೆಡಿ ರಜತ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣ ಅವರು ಡೈರೆಕ್ಟ್ ಟಾಸ್ಕ್ ಆಡಬಹುದು, ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಬಹುದು ಅಂತ ಹೇಳಿದ್ದಾರೆ. ಇನ್ನು ಅದಾದ್ಮೇಲೆ ನಮ್ಮ ತ್ರಿವಿಕ್ರಮ್ ಅವರು ಇಬ್ರು ನೋಡ್ಬೋದು. ಒಂದು ಫೋಟೋ ಹಾಕ್ತೀನಿ ಬೇಕಾದ್ರೆ, ಅದರಲ್ಲಿ ಆ ಫೋಟೋದಲ್ಲಿ ಇಬ್ರು ಒಂದು ಬ್ಲೂ ಬ್ಯಾಂಡ್ ಕಟ್ಕೊಂಡಿದ್ದಾರೆ ಕೈಗೆ. ಆದ ಕಾರಣ ಅವ್ರಿಬ್ರು ಟಿಕೆಟ್ ಟು ಫೈನಲ್ ಟಾಸ್ಕ್ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಇರೋರು 3 ಜನ, ಈ 3 ಜನ ಟಾಸ್ಕ್ ಆಡ್ತಾ ಇದ್ದಾರೆ. ನೋಡಿರ್ಬೋದು ನೀವು ಪ್ರೋಮೋ ಬಗ್ಗೆ ಅಪ್ಲೋಡ್ ಮಾಡಿದೀನಿ. ಆ ಪ್ರೋಮೋದಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಕೂಡ ಹೇಳಿದೀನಿ. ಆ ವಿಡಿಯೋದಲ್ಲಿ ಹೋಗಿ ನೀವು ನೋಡ್ಬೋದು. ಸೊಪ್ಪು ಏನಿಲ್ಲ, ಸೊಪ್ಪು ಮೇಲೆ 3 ನಿಮಿಷ ಅಲ್ಲದಲ್ಲೇ. ಫೈನಲ್ ಆಗಿ ಹೇಳ್ದಲ್ಲ, ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ ತ್ರಿವಿಕ್ರಮ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ಟಾಸ್ಕ್ ಆಡದೆ ಇರೋ ಹಾಗೆ ನಮ್ಮ ಅರ್ಹತೆ ಪಡೆದಿಲ್ಲ ನಮ್ಮ ಚೈತ್ರಕ್ಕ, ಅವರು ಅರ್ಹತೆ ಪಡೆದಿದ್ದಾರೆ ಅಷ್ಟೇನೆ. ಖಂಡಿತವಾಗ್ಲೂ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಗೆದ್ದಿರೋ ಕಾರಣ ಈ ಗ್ರೂಪ್ ಇಂದ ಒಬ್ರು ಸೆಲೆಕ್ಟ್ ಆಗಿದ್ದಾರೆ, ಈ ಗ್ರೂಪ್ ಇಂದ ಒಬ್ರು ಔಟ್ ಆಗಿದ್ದಾರೆ ಅಷ್ಟೇನೆ. ಬಟ್ ಇನ್ನು 3 ಜನ ಇದ್ದಾರೆ. ಈ 3 ಜನದಲ್ಲಿ ಇನ್ನು ಯಾರ್ಯಾರೆಲ್ಲ ಔಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ನನ್ಗನ್ಸುತ್ತೆ 3 ಜನ, ನನಗನ್ಸುತ್ತೆ 4 ರಿಂದ 5 ಜನ ಆಡ್ಬೋದೇನೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಅಂತ. ಆಕ್ಚುಲಿ ಇಬ್ರು ಆಡ್ಬೋದೇನೆ, ಈ ಟೀಮ್ ಇಂದ ಇಬ್ರು, ಆ ಟೀಮ್ ಇಂದ ಇಬ್ರು, ಒಬ್ರು ರಜತ್. 5 ಜನ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ಬೋದು. ಅಷ್ಟು ಬಿಟ್ರೆ ಇನ್ನು 4 ಜನ ಅರ್ಹತೆ ಪಡೆಯಲ್ಲ ಅನ್ಸುತ್ತೆ. ಇದೆಲ್ಲೋ ಅನ್ಫೇರ್, ಕರೆಕ್ಟ್ ಆಗಿ ಫೇರ್ ಅಂತ ಹೇಳಕ್ಕಾಗಲ್ಲ. ಬಿಗ್ ಬಾಸ್ ಅವರು ತಪ್ಪು ಮಾಡ್ತಾ ಇದಾರೆ ಅನ್ಸುತ್ತೆ. ಬಟ್ ಏನ್ ಮಾಡೋದು, ನೋಡ್ಬೇಕಷ್ಟೇ ಎಪಿಸೋಡ್. ಅಷ್ಟು ಬಿಟ್ಟರೆ ಏನ್ ಮಾಡಕ್ಕಾಗಲ್ಲ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.